ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಂಬ್ರಿಯೋ ಫ್ರೀಸಿಂಗ್. ಸೊ ಎಂಬ್ರಿಯೋ ಫ್ರೀಸಿಂಗ್ ನಾವು ಯಾವಾಗ ಮಾಡ್ತೀವಿ, ಯಾರಿಗೆ ಮಾಡ್ತೀವಿ ಮತ್ತು ಹೇಗೆ ಮಾಡ್ತೀವಿ ಅನ್ನೋದನ್ನು ಇವತ್ತು ನೋಡೋಣ. ಸೊ ಪಿಕಪ್ ಆಗಿರುತ್ತೆ, ಮೊಟ್ಟೆ ತೆಗ್ದಿರ್ತೀವಿ, ಮೊಟ್ಟೆ ತೆಗೆದ್ಬಿಟ್ಟು ಅದಕ್ಕೆ ನಾವು ಸ್ಪರ್ಮ್ ಇಂಜೆಕ್ಟ್ ಮಾಡಿ ಅದು ಭ್ರೂಣ ಆಗಿ ಬೆಳೆಯೋದಕ್ಕೆ 3 ದಿನ ತಗೊಳ್ಳೋದು. ಸೊ ನಾವಿಲ್ಲಿ ಎಂಬ್ರಿಯೋನ ಫ್ರೀಸ್ ಮಾಡ್ತಾ ಇದ್ದೀವಿ ಅಂತಂದಾಗ ಅದು ಭ್ರೂಣ ಆಗೋದಕ್ಕೆ 3ನೇ ದಿನದ ಎಂಬ್ರಿಯೋನು ನಾವು ಫ್ರೀಸ್ ಮಾಡ್ತೀವಿ, ಮತ್ತು 5ನೇ ದಿನದ ಎಂಬ್ರಿಯೋನು ನಾವು ಅದನ್ನು ಫ್ರೀಸ್ ಮಾಡ್ಕೊತೀವಿ. ಸೊ ಇದು 5ನೇ ದಿನದ ಎಂಬ್ರಿಯೋಗೆ ನಾವು ಯಾವ ಥರ ಡಿಸೈಡ್ ಮಾಡ್ಕೋತೀವಿ ಅಂದರೆ, 3ನೇ ದಿನ ಎಷ್ಟು ಎಂಬ್ರಿಯೋ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ 10 ಮೊಟ್ಟೆ ಸಿಕ್ಕಿರುತ್ತೆ, 10ರಲ್ಲಿ ನಮಗೆ 10 ಕೂಡ 3ನೇ ದಿನಕ್ಕೆ ಎಂಬ್ರಿಯೋ ಫಾರ್ಮ್ ಆಗಿರುತ್ತೆ. ಸೊ ಅದರಲ್ಲಿ ನಾವು ಅವತ್ತು 3ನೇ ದಿನ ನೋಡಬೇಕಾಗಿರುತ್ತೆ ಯಾವ ಎಂಬ್ರಿಯೋ ಯಾವ ಗ್ರೇಡಲ್ಲಿದೆ ಆ್ಯಂಡ್ ಅದ್ರ ಕ್ವಾಲಿಟಿ ಹೇಗಿದೆ, ಎಲ್ಲದನ್ನು ಫ್ರೀಸ್ ಮಾಡ್ಬೋದಾ ಅವತ್ತಿನ ದಿನನೇ, ಅಥವಾ ಇನ್ನೂ 2 ದಿನ ಬೆಳೆಸ್ಬಿಟ್ಟು ಅದನ್ನು 5ನೇ ದಿನಕ್ಕೆ ಫ್ರೀಸ್ ಮಾಡ್ಬೋದಾ ಅಂದ್ಬಿಟ್ಟು ನಾವು ಅದನ್ನು 3ನೇ ದಿನ ನೋಡಿಬಿಟ್ಟು ಡಿಸೈಡ್ ಮಾಡ್ಕೋತೀವಿ. ಇಲ್ಲಿ ನಾವು ಏನು ಫಾಲೋ ಮಾಡ್ತಿದ್ದೀವಿ ಅಂದರೆ, ಎ ಗ್ರೇಡ್ ಕ್ವಾಲಿಟಿ ಎಂಬ್ರಿಯೋಸ್ನ ನಾವು 3ನೇ ದಿನ ಫ್ರೀಸ್ ಮಾಡ್ತೀವಿ. ಇನ್ನು ಬಿ ಗ್ರೇಡ್ ಮತ್ತು ಸಿ ಗ್ರೇಡ್ ಬಂದಿರೋಂಥ ಎಂಬ್ರಿಯೋಸ್ನ ಇನ್ನೂ 2 ದಿನ ಬೆಳೆಸ್ಬಿಟ್ಟು, ಸೊ ಅದ್ರ ಕೆಪಾಸಿಟಿ ಇದ್ದರೆ ಅದು 5ನೇ ದಿನಕ್ಕೆ ರೀಚ್ ಆಗೋ ಒಂದು ಕೆಪಾಸಿಟಿ ಇದ್ದರೆ ಅದು ರೀಚ್ ಆಗಿರುತ್ತೆ. ಸೊ 5ನೇ ದಿನ ಅದು ಚೆನ್ನಾಗಿ ಬಂದಿದ್ರೆ ಆವತ್ತಿನ ದಿನ ಮತ್ತೆ ಅದು 5ನೇ ದಿನದ ಎಂಬ್ರಿಯೋ ಫ್ರೀಸಿಂಗ್ ಇರುತ್ತೆ. ಎಂಬ್ರಿಯೋ ಫ್ರೀಸಿಂಗ್ನ ನಾವು ಯಾಕೆ ಮಾಡ್ತೀವಿ ಅಂತ ಅಂದರೆ, ನಮಗೆ ಇವಾಗ ಪಿಕಪ್ ಆಗಿ ಅದೇ ಸೈಕಲಲ್ಲಿ 3ನೇ ದಿನ ಏನು ಎಂಬ್ರಿಯೋ ಅದು ಭ್ರೂಣ ಫಾರ್ಮ್ ಆಗಿರುತ್ತೆ ಆ ದಿನವೇ ನಾವು ಟ್ರಾನ್ಸ್ಫರ್ ಮಾಡಬಹುದು, ಆದರೆ ಅದನ್ನು ಎಲ್ರಿಗೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ. ಸೊ ಯಾರಿಗೆ ಅದೇ ಸೈಕಲಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಯಾರಿಗೆ ಅದನ್ನು ಎಂಬ್ರಿಯೋಸ್ ಫ್ರೀಸ್ ಮಾಡಬೇಕು ಅನ್ನೋದನ್ನು, ಎಂಬ್ರಿಯೋ ಯಾವ ಕ್ವಾಲಿಟಿಗಳು ಬಂದಿರುತ್ತೆ, ಭ್ರೂಣ ಯಾವ ಥರ ಇದೆ, ಯಾವ ಥರ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ. ಇನ್ನೊಂದು ಅವ್ರಿಗೆ ಎಂಡೋಮೆಟ್ರಿಯಮ್ ಯಾವ ಥರ ಇದೆ. ಸೊ ಎಂಡೋಮೆಟ್ರಿಯಮ್ ಅನ್ನೋದು ಏನಪ್ಪ ಅಂತಂದರೆ, ಇವಾಗ ನಾವು ಭ್ರೂಣ ಹಾಕ್ತಾ ಇದ್ದೀವಿ ಅಂತಂದಾಗ ಭ್ರೂಣ ಹೋಗಿ ಏನು ಯೂಟ್ರಸ್ ಗರ್ಭಕೋಶದಲ್ಲಿ ಏನು ಒಂದು ಎಂಡೋಮೆಟ್ರಿಯಮ್ ಅಂತ ಇರುತ್ತೆ ಅದಕ್ಕೆ ಹೋಗಿ ಅದು ಜಸ್ಟ್ ಅಟ್ಯಾಚ್ ಆಗೋ ಥರ ಇರುತ್ತೆ. ಸೊ ಆ ಒಂದು ಥಿಕ್ನೆಸ್ ಬಂದ್ಬಿಟ್ಟು 7 mm ಜಾಸ್ತಿ ಇರಬೇಕಾಗತ್ತೆ. ಸೊ ಆ ಒಂದು ಥಿಕ್ನೆಸ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ. ಸೊ ಅದೇ ಸೈಕಲಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತಂದಾಗ. ಇನ್ನೊಂದು, ಅದನ್ನು ಎಲ್ರಿಗೂ ಸಹ ನಾವು ಅದೇ ಸೈಕಲಲ್ಲಿ ಟ್ರಾನ್ಸ್ಫರ್ ಮಾಡೋ ಥರ ಇರೋದಿಲ್ಲ. ಸೊ ಎಂಬ್ರಿಯೋಸ್ ಭ್ರೂಣ ಯಾವ ಥರ ಬಂದಿದೆ, ಯಾವ ಒಂದು ಗ್ರೇಡಲ್ಲಿದೆ, ಅದನ್ನು ಹಾಕಿದರೆ ಹೇಗೆ ನಾವು ರಿಸಲ್ಟ್ನ ನೋಡ್ಬೋದು, ಅದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು, ಮತ್ತು ಅವ್ರ ಪೇಷಂಟ್ ಏನಾದರೂ ಅವರಿಗೆ ಈ ಮಂತ್ ಆಲ್ರೆಡಿ ಅವರು ಇಂಜೆಕ್ಷನ್ಸ್ ತೊಗೊಂಡು ಪಿಕಪ್ಗೆ ಅಂತ ಅಂದ್ಬಿಟ್ಟು ಸ್ಟಿಮ್ಯುಲೇಷನ್ಸ್ ಆಗಿರುತ್ತೆ, ಅವ್ರಿಗೆ ತುಂಬ ಇಂಜೆಕ್ಷನ್ಸ್ ಆಗಿರುತ್ತೆ. ಏನಾದರೂ ಕೆಲವೊಬ್ರು ಹಿಂಗೆ ಅಂತಂದರೆ ಇಂಜೆಕ್ಷನ್ಸ್ಗೆ ಸ್ಟಿಮ್ಯುಲೇಷನ್ಸ್ಗೆ ಏನಾದ್ರು ಹೈಪರ್ ರಿಯಾಕ್ಟ್ ಆಗಿದ್ದಿದ್ರೆ, ಸೊ ನಾವು ಆ ಟೈಮಲ್ಲಿ ನಾವು ಅದನ್ನು ಎಂಬ್ರಿಯೋನ ನಾವು ಹಾಕೋಕ್ಕಾಗೋದಿಲ್ಲ. ಏಕೆಂದರೆ ಆಲ್ರೆಡಿ ಅವರು ಸಾಕಷ್ಟು ಇಂಜೆಕ್ಷನ್ಸ್ ತೊಗೊಂಡಿರೋದ್ರಿಂದ ಆ ಒಂದು ಕೆಪಾಸಿಟಿ ಭ್ರೂಣ ಹಾಕಿದಾಗ ಒಂದು ಇಂಪ್ಲಾಂಟೇಷನ್ ಆಗೋ ಒಂದು ರೇಟ್ ಏನಿರುತ್ತೆ ಫ್ರೆಶ್ ಸೈಕಲಲ್ಲಿ ಕಂಪ್ಯಾರಿಟಿವ್ಲಿ ಫ್ರೀಸ್ ಮಾಡಿ ಹಾಕೋದ್ಕಿಂತ ಕಡಿಮೆ ಇರುತ್ತೆ ಅದೇ ಸೈಕಲ್ ಹಾಕೋದು. ಸೊ ಇದನ್ನೆಲ್ಲ ನಾವು ನೋಡ್ಕೊಂಡ್ಬಿಟ್ಟು ನಾವು ಅದನ್ನು ಅದೇ ಸೈಕಲ್ಲೇ ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ ಫ್ರೀಸ್ ಮಾಡಬೇಕಾ ಅನ್ನೋದನ್ನು ಡಿಸೈಡ್ ಮಾಡ್ಕೊತೀವಿ. ಸೊ ಇವಾಗ ಯಾರ್ಯಾರಿಗೆಲ್ಲ ಎಂಬ್ರಿಯೋನ ನಾವು ಫ್ರೀಸ್ ಮಾಡ್ತೀವಿ ಅಂತಂದರೆ, ಒಂದು ಈಗ ಕೆಲವೊಂದು ಪೇಷಂಟ್ಸಿಗೆ ಹೇಗಾಗಿರುತ್ತೆ ಅಂದರೆ, ಒಂದು 2-3 IVF ಸೈಕಲ್ ಟ್ರಾನ್ಸ್ಫರ್ ಆಗಿರೋದು ಫೇಲ್ಯೂರ್ ಆಗಿರುತ್ತೆ, ಯಾವುದೇ ಥರ ರಿಸಲ್ಟ್ ಬಂದಿರೋದಿಲ್ಲ, ನೆಗೆಟಿವ್ ಆಗಿರುತ್ತೆ. ಸೊ ಅಂಥವ್ರು ಏನು ಮಾಡ್ತಾರೆ ಅಂತಂದರೆ, ಎಂಬ್ರಿಯೋ ಬಯಾಪ್ಸಿ ಅಂದ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಸೊ ಎಂಬ್ರಿಯೋ ನೋಡೋದಕ್ಕೆ ಚೆನ್ನಾಗಿದ್ರೂ ಕೂಡ ಅದು ಎಂಬ್ರಿಯೋ ಬಯಾಪ್ಸಿದೆ, ಅದ್ರದ್ದು ಏನಾದರೂ ಒಂದು ಅಬ್ನಾರ್ಮಲಿಟೀಸ್ ಇದ್ದರೆ ಎಂಬ್ರಿಯೋ ಬಯಾಪ್ಸಿ ಮುಖಾಂತರ ನಮಗೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇದೆ, ಎಂಬ್ರಿಯೋಯಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಬೋದಾಗಿರುತ್ತೆ. ಸೊ ಎಂಬ್ರಿಯೋ ಬಯಾಪ್ಸಿ ಮಾಡಿಸೋ ಅಂಥವ್ರಿಗೆ ನಾವು ಎಂಬ್ರಿಯೋಸ್ನ ಫ್ರೀಸ್ ಮಾಡಬೇಕಾಗಿರುತ್ತೆ. ಅದೇ ನಾವು ಫ್ರೀಸ್ ಮಾಡಿಬಿಟ್ಟು ಅವ್ರು ಯಾವಾಗ ಟ್ರಾನ್ಸ್ಫರ್ ಮಾಡಿಸ್ಕೋತಾರೆ ಆವಾಗ ಬಯಾಪ್ಸಿ ಕಳಿಸ್ಬಿಟ್ಟು ಅದರಲ್ಲಿ ಏನಾದರೂ ಅಬ್ನಾರ್ಮಲಿಟೀಸ್ ಇದೆಯಾ ಅಂತ ಚೆಕ್ ಮಾಡಿ ಎಂಬ್ರಿಯೋದಲ್ಲಿ ಅವರಿಗೆ ನಾವು ಟ್ರಾನ್ಸ್ಫರ್ ಮಾಡೋದಿರುತ್ತೆ. ಇಂಥವ್ರಿಗೂ ಕೂಡ ನಾವು ಎಂಬ್ರಿಯೋಸ್ನ ಫ್ರೀಸ್ ಮಾಡಬೇಕಾಗುತ್ತೆ. ಇನ್ನೊಂದು ಎಂಡೋಮೆಟ್ರಿಯಮ್ ಅಂತ ಏನು ನೋಡ್ತೀವಲ್ವ, ಏನಾದರೂ ಎಂಡೋಮೆಟ್ರಿಯಮ್ ಈಗ ಫಾರ್ ಎಕ್ಸಾಂಪಲ್ 2 ಅಥವಾ 3 ಎಂಬ್ರಿಯೋನೇ ಇರುತ್ತೆ ಅವ್ರಿಗೆ ಅದೇ ಸೈಕಲ್, ಆದರೆ ಎಂಡೋಮೆಟ್ರಿಯಮ್ ಚೆನ್ನಾಗಿರೋದಿಲ್ಲ. ಸೊ ಅಂಥ ಟೈಮಲ್ಲೂ ಕೂಡ ನಾವು ಎಂಬ್ರಿಯೋಸ್ನ ಫ್ರೀಸ್ ಮಾಡಿ ನೆಕ್ಸ್ಟ್ ಸೈಕಲಲ್ಲಿ ಅವ್ರಿಗೆ ಎಂಡೋಮೆಟ್ರಿಯಮ್ನ ರೆಡಿ ಮಾಡಿಕೊಂಡು ನಾವು ಎಂಬ್ರಿಯೋಸ್ನ ಹಾಕೋ ಥರ ಇರುತ್ತೆ. ಸೊ ಫ್ರೆಶ್ ಎಂಬ್ರಿಯೋನ ಏನು ಟ್ರಾನ್ಸ್ಫರ್ ಮಾಡ್ತೀವಿ, ಸೊ ಫ್ರೆಶ್ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಫ್ರೀಸ್ ಮಾಡಿ ಅದನ್ನು ನೆಕ್ಸ್ಟ್ ಸೈಕಲಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ನಮಗೆ ಇಂಪ್ಲಾಂಟೇಷನ್ ರೇಟ್ ಜಾಸ್ತಿ ಇರುತ್ತೆ, ಮತ್ತು ಪ್ರೆಗ್ನೆನ್ಸಿ ರೇಟ್ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು.